ನಮಸ್ಕಾರ ಸ್ನೇಹಿತರೆ, ಕನ್ನಡಿಗ ಚಾನೆಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಇವತ್ತಿನ ರಾಜಕಾರಣದ ವಿಚಾರವಾಗಿ ಈ ಸಂಚಿಕೆಯ ಮುಖಾಂತರ ನಾನು ಕನ್ನಡಿಗ ಚಾನೆಲ್ ವೀಕ್ಷಕರಿಗೆ ತಲುಪಿಸಲಿಕ್ಕೆ ಬಯಸಿದ್ದೇನೆ. ಯಾಕಂದ್ರೆ ಇವತ್ತಿನ ರಾಜಕಾರಣ ಯಾವ ರೀತಿ ಇದೆ, ಆ ಒಂದು ರಾಜಕಾರಣದಲ್ಲಿ ಹಣದ ಪ್ರಭಾವ ಎಷ್ಟಿದೆ ಹಾಗೂ ಆಸ್ತಿಯ ಪ್ರಭಾವ ಎಷ್ಟಿದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಊಹಿಸಿಕೊಳ್ಳಲಿಕ್ಕೂ ಆಗದೇ ಇರತಕ್ಕಂಥ ಭಾವನೆಗಳು, ಸನ್ನಿವೇಶಗಳು ಎದುರಾಗ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ ಹಾಗೂ ಅದನ್ನು ಅನುಭವಿಸ್ತಾ ಕೂಡ ಇದ್ದೇವೆ. ಹೀಗಿರುವಾಗ ಈ ಪ್ರಸಂಗ ನಮಗೆ ಸ್ವಾತಂತ್ರ್ಯ ಸಿಕ್ಕ ನಂತರ ಇದ್ದಿತ್ತೇ ಅನ್ನುವಂಥ ಪ್ರಶ್ನೆಗಳು ಎದ್ದಾಗ ಖಂಡಿತ ಇಲ್ಲ ಅನ್ನುವಂಥ ಉತ್ತರಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೀಡಬಲ್ಲೆ. ಯಾಕಂದ್ರೆ ನಮ್ಮ ಬೆಳಗಾವಿ ಜಿಲ್ಲೆಯ ಮಾಜಿ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಹಾಗೂ ಈಗಲೂ ಕೂಡ ನಮ್ಮ ನಡುವೆ ಅವರು ಇರ್ತಕ್ಕಂಥ ಎ ಕೆ ಕೊಟ್ರಶೆಟ್ಟಿ ಅವರು ಸುಮಾರು 2 ಸಲ ಅವರು ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿ ರಾಜಕಾರಣವನ್ನು ಹಾಗೂ ಒಳ್ಳೆಯ ಒಂದು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿರ್ತಕ್ಕಂಥ ಇತಿಹಾಸವನ್ನು ಹೊಂದಿರತಕ್ಕಂಥ ಒಬ್ಬ ಧೀಮಂತ ನಾಯಕರು. ಅವರ ಜೊತೆಗೆ ನಾನು ಮತ್ತು ನಮ್ಮ ಟಿ ಕೆ ಪಾಟೀಲ್ರು, ನಮ್ಮ ಹಿರಿಯಣ್ಣನಂತ ಇರ್ತಕ್ಕಂಥ ಟಿ ಕೆ ಪಾಟೀಲ್ರು ಒಬ್ಬರು, ಆಮೇಲೆ ಒಬ್ಬರು ಕ್ಲಾಸ್ 1 ಕಾಂಟ್ರಾಕ್ಟರು, ಜೊತೆಗೂಡಿ ನಮ್ಮ ಬೆಳಗಾವಿ ಜಿಲ್ಲೆಯವರೇ ಆಗಿರ್ತಕ್ಕಂಥ ಉಮೇಶ್ ಕತ್ತಿಯವರ ನಿಧನದ ಸಮಯದಲ್ಲಿ ನಾವು ಅವರ ಮನೆತನಕ್ಕೆ ಹೋಗಿ ಅವರನ್ನು ಮಾತನಾಡಿಸಿಕೊಂಡು ಬರುವಂಥ ಒಂದು ಸಂದರ್ಭದಲ್ಲಿ ನಾವು 3 ಜನ ಹೋಗ್ತಾ ಇದ್ದೀವಿ. ಟಿ ಕೆ ಪಾಟೀಲ್ರು, ನಾನು ಮತ್ತು ಎ ಕೆ ಕೊಟ್ರಶೆಟ್ಟಿಯವರು, ಒಬ್ಬರು ಕಾಂಟ್ರಾಕ್ಟ್ರು. ಹೋಗ್ತಾ ಇದ್ದಾಗ ನಾನೇ ತೆಗೆದೆ, ಇಲ್ಲ ಸರ್, ನೀವು 2 ಸಲ MP ಗಳಾದರೂ ಕೂಡ ಯಾವುದೇ ಒಂದು ಆಸ್ತಿ ಅಂತಸ್ತನ್ನು ನೀವು ಮಾಡಿಲ್ಲ ಏಕೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ನಾನು ಅವರನ್ನು ಕೇಳಿದಾಗ ಎ ಕೆ ಕೊಟ್ರಶೆಟ್ಟಿ ಅವರು ಹೇಳಿದರು, ಇಲ್ಲಪ್ಪ, ನಮಗೆ ಆವಾಗ 500 ರೂಪಾಯಿ ನಮಗೆ ಸರ್ಕಾರ ನೀಡ್ತಿತ್ತು, ಆದರೆ ಅದು ವ್ಯಾಪಾರ ಆಗಿದ್ದಿಲ್ಲ, ರಾಜಕಾರಣ ಅದು ವ್ಯಾಪಾರ ಆಗಿದ್ದಿಲ್ಲ, ಸೇವೆ ಆಗಿತ್ತು. ಆದ್ದರಿಂದ ಆ ಒಂದು ಪ್ರಸಂಗವನ್ನು ಕೂಡ ಈ ಸಂದರ್ಭದಲ್ಲಿ ನಿನಗೆ ನಾನು ತಿಳಿಸ್ತೀನಿ, ತಿಳ್ಕೊ ನೀನು ಕೂಡ ಅಂಥೇಳಿ ನನಗೆ ಹೇಳಿದರು. ಆವಾಗ ಟಿ ಕೆ ಪಾಟೀಲ್ರು ನನಗೆ ಒಂದು ತಮಾಷೆಯನ್ನು ಮಾಡಿದರು, ಇಲ್ಲ ನೀನು ಅದನ್ನೇ ಒಂದು ವಿಡಿಯೋ ಮಾಡ್ತಿ, ನೀ ಅದನ್ನು ಸರಿಯಾಗಿ ಕೇಳಿಸ್ಕೊ ಅಂತ ಹೇಳಿದರು. ಹೇಳಿದಾಗ ಇಲ್ಲ ಸರ್, ಅದು ಈಗಿನ ಒಂದು ರಾಜಕೀಯ ಪರಿಸ್ಥಿತಿಯ ಚಿತ್ರಣವನ್ನು ನೋಡಿದಾಗ ನಿಮಗೆ ಇರ್ತಕ್ಕಂಥ ಅಷ್ಟೇ ಆಸ್ತಿ ಮತ್ತು ಅದೇ ಒಂದು ಮುರುಕಲು ಮನೆಯಲ್ಲಿ ನೀವು ಊರಲ್ಲಿ ಇದೆಯಲ್ಲ ಅನ್ನುವಂಥ ಪ್ರಶ್ನೆಯನ್ನು ಹಾಕಿದೆ. ಯಾಕಂದ್ರೆ ನನ್ನ ಊರಿನ ಒಬ್ಬ ನಾಯಕರು ಅವರು ಕೂಡ ನನ್ನ ಊರಿನವರೇ. ಹೀಗಿರುವಾಗ ಎ ಕೆ ಕೊಟ್ರಶೆಟ್ಟಿಯವರಿಗೂ ಕೂಡ ನಮಗೂ ಒಂದು ಬಿಡಿಸಲಾರದ ಬಾಂಧವ್ಯ ಹಾಗೂ ಅನುಬಂಧ ಇದೆ. ಹೀಗಿರುವಾಗ ನಾವು ಏನಾದರೂ ಒಂದು ಮಹತ್ವಗಳನ್ನು ಅಥವಾ ನಮ್ಮ ವಿಚಾರವಾಗಿ ಅವರ ಜೊತೆಗೆ ನಾನು ಆಗಾಗ ಚರ್ಚಿಸ್ತಾನೂ ಇರ್ತೀನಿ. ಹೀಗಿರುವಾಗ ಅವರು ಹೇಳಿದರು, ಇಲ್ಲ, ಈಗ ರಾಜಕಾರಣ ಅಂತಂದ್ರೆ ಹಣ ಮಾಡಲಿಕ್ಕೆ, ಆಸ್ತಿ ಮಾಡಲಿಕ್ಕೆ ಹಾಗೂ ಸಂಪತ್ತನ್ನು ಶೇಖರಣೆ ಮಾಡಲಿಕ್ಕೆ ಇದೆ, ಆವಾಗ ಅದು ಸೇವೆಯಾಗಿತ್ತು. ಯಾಕಂದರೆ ನನಗೆ ಟಿಕೆಟ್, ನಾವು MP ಇಲೆಕ್ಷನ್ಗೆ ನಿಂದಿರುವಂಥ ಸಂದರ್ಭದಲ್ಲಿ ಯಾರೂ ಕೂಡ ಟಿಕೆಟನ್ನು ಕೇಳ್ತಾನೇ ಇರಲಿಲ್ಲ. ಹಾಗಿದ್ದಾಗ ನನಗೆ ಮತ್ತು ಶಂಕರಾನಂದರಿಗೆ ಅನಿವಾರ್ಯವಾಯಿತು. ಯಾಕಂದರೆ ಯಾರೂ ಮುಂದೆ ಬರಲಿಲ್ಲ. ನಾವು ಎಷ್ಟೋ ಘಟಾನುಘಟಿ ನಾಯಕರೆನಿಸಿಕೊಂಡಿರ್ತಕ್ಕಂಥವರನ್ನು ಆವಾಗಿನ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ನಾವು ವಿಚಾರ ಮಾಡಿದ್ವಿ, ನೀವು ನಿಲ್ರಿ, ನಿಮಗೆ ನಾವು ಟಿಕೆಟ್ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರೂ ಕೂಡ ಯಾರೂ ಕೂಡ ಮುಂದೆ ಬರಲಿಲ್ಲ. ನಮಗೆ ಯಾಕಪ್ಪ ಬೇಕು ಆ ಟಿಕೆಟು? ಆ ಒಂದು ಟಿಕೆಟನ್ನು ಪಡೆದುಕೊಂಡು ನಮ್ಮ ಬಿದ್ದಂಥ ಹೊಲ ಮನೆಯನ್ನು ಮಾರಿಕೊಂಡು ನಾವು ರಾಜಕಾರಣ ಮಾಡೋದ್ರಲ್ಲಿ ಏನಿದೆ ಅರ್ಥ? ಅದನ್ನು ಉಳಿಸ್ಕೊಂಡು ನಾವು ನಮ್ಮ ಸಂಸಾರದಲ್ಲಿ ಚೆನ್ನಾಗಿ ಇದ್ದರೆ ಸಾಕು, ನಮಗೆ ರಾಜಕಾರಣದ ಸಹವಾಸವೇ ಬೇಡ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ನಮಗೆ ಹೇಳಿದರು. ಆ ನಂತರ ಅನಿವಾರ್ಯವಾಗಿ ನಾವು ಲೋಕಸಭಾ ಚುನಾವಣೆಗೆ ನಿಂದಿರುವಂಥ ಪರಿಸ್ಥಿತಿ ಬಂತು. ಯಾಕಂದರೆ ನನ್ನ ಎದುರಾಳಿಯಾಗಿ ನಿಂತಿರ್ತಕ್ಕಂಥವರು ಆವಾಗ ಬಲಾಢ್ಯ ಶ್ರೀಮಂತರಾಗಿದ್ದರು. ನನಗೆ ಊರಲ್ಲಿ ಇರ್ತಕ್ಕಂಥ ಅಲ್ಪ ಸ್ವಲ್ಪ ಜಮೀನು, ಅದು ಕೂಡ 3-4 ಎಕರೆ ಜಮೀನು, ಅದು ಒಂದೇ ಒಂದು ಮನೆ. ಹೀಗಿರುವಾಗ ನಾನು ಆ ಸಂದರ್ಭದಲ್ಲಿ ವಕೀಲನಾಗಿ ಕೆಲಸ ಮಾಡ್ತಾ ಇದ್ದೆ. ಆವಾಗ ಘಟಪ್ರಭಾ ಬಲದಂಡೆ ಯೋಜನೆಯ ಮುಳುಗಡೆ ಪ್ರದೇಶದ ಜನರಿಗೆ ಸರ್ಕಾರದಿಂದ ಪರಿಹಾರದ ರೂಪವಾಗಿ, ಜಮೀನನ್ನು ಕಳೆದುಕೊಂಡಿರ್ತಕ್ಕಂಥ ರೈತರಿಗೆ ಪರಿಹಾರವಾಗಿ ನಾನು ಕೋರ್ಟಿನಲ್ಲಿ
ಅದನ್ನು ಕೇಸನ್ನು ನಡೆಸ್ತಾ ಇದ್ದೆ. ಆವಾಗ ಅವರು ನನಗೆ ನೀಡಿರ್ತಕ್ಕಂಥ ಸುಮಾರು 62,000 ರೂಪಾಯಿಗಳನ್ನು ಖರ್ಚು ಮಾಡಿದೆ. ಯಾಕಂದರೆ ನಮ್ಮ ಮನೆಯಲ್ಲಿ ಕೇಳಿದಾಗ, ನಿನಗೆ ನಾವು ಹೊಲವನ್ನು ಮಾರಿಕೊಡಲಿಕ್ಕೆ ಆಗೋದಿಲ್ಲ, ಮನೆಯನ್ನು ಕೂಡ ಮಾರಿಕೊಡಲಿಕ್ಕೆ ಆಗೋದಿಲ್ಲ, ಇರುವುದು ಇಷ್ಟೇ ನಮಗೆ ಆಸ್ತಿ, ನೀನು ಏನಾದರೂ ಮಾಡ್ಕೋ, ನೀನು ಚೆನ್ನಾಗಿ ವಕೀಲಿ ವೃತ್ತಿಯನ್ನು ಮಾಡ್ತಾ ಇದ್ದೀಯಾ, ನೀನು ಅದನ್ನೇ ಮಾಡಿಕೊಂಡು ಹೋಗು ಅನ್ನುವಂಥ ಮಾತನ್ನು ನಮ್ಮ ತಂದೆ ತಾಯಿಗಳು ಹೇಳಿದರೂ ಕೂಡ, ಊರಿನ ಗುರು ಹಿರಿಯರು ಹೇಳಿದರೂ ಕೂಡ ನನಗೆ ಅನಿವಾರ್ಯವಾಯಿತು. ಯಾಕಂದರೆ ಯಾರೂ ಕೂಡ ಮುಂದೆ ಬರದೇ ಇರತಕ್ಕಂಥ, ಚುನಾವಣೆಗೆ ನಿಲ್ಲದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಅನಿವಾರ್ಯವಾಗಿ ನಿಲ್ಲಬೇಕಾಯಿತು. ಅದೇ ಒಂದು ರೈತರ ಪರಿಹಾರದ ವನ್ನು ಕೊಡಿಸಬೇಕಾಗಿರ್ತಕ್ಕಂಥ ಕೇಸಿಗೆ ಕೊಟ್ಟಿರ್ತಕ್ಕಂಥ ಹಣವನ್ನು ನಾನು, ಅಂದರೆ 62,000 ಹಣವನ್ನು ನಾನು ಚುನಾವಣೆಗೆ ಖರ್ಚು ಮಾಡಲಿಕ್ಕೆ ವಿಚಾರ ಮಾಡಿದೆ. ಅದನ್ನು ಕೂಡ ನಾನು ಈ ಮಾಡಲು ಬೇಡ ಅನ್ನುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಂದಾಗ, ಏನಾದರೂ ಆಯಿತು ಆಗಲಿ ಅನ್ನುವಂಥ ಉದ್ದೇಶದಿಂದ ಆವಾಗ ನಾನು 62,000 ರೂಪಾಯಿಗಳಲ್ಲಿ ಸುಮಾರು 23,000 ರೂಪಾಯಿಗಳನ್ನು ಖರ್ಚು ಮಾಡಿದೆ. ಅದು ಲೋಕಸಭಾ ಚುನಾವಣೆಗೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದಾಗ ನಮ್ಮೆಲ್ಲರಿಗೂ ಕೂಡ ಆಶ್ಚರ್ಯವಾಯಿತು. ಹೀಗೂ ಚುನಾವಣೆಗಳನ್ನು ಆ ಸಂದರ್ಭದಲ್ಲಿ ಮಾಡ್ತಾ ಇದ್ರೇನು ಅನ್ನುವಂಥ ಒಂದು ಪ್ರಶ್ನೆಯನ್ನು ಹಾಕಿದಾಗ ಆವಾಗ ಹೇಳಿದ್ರವರು, ಏಕೆ ಕೊಟ್ರ ಶೆಟ್ಟಿಯವರು, ಆವಾಗ ಯಾರೂ ಕೂಡ ದುಡ್ಡನ್ನು ಕೇಳ್ತಿರಲಿಲ್ಲ, ಯಾರೂ ಕೂಡ ಅಪೇಕ್ಷೆನೂ ಪಡಿತಿದ್ದಿಲ್ಲ. ಅವರೇ ತಮ್ಮ ಕೈಯಾರೆ ಚುರುಮರಿನೋ ಅಂದರೆ ಮಂಡಕ್ಕಿ ಚಹಾ ಜನರಿಗೆ ತಿನ್ನಿಸಿ ತಾವೇ ಸ್ವತಃ ಚಕ್ಕಡಿ ಗಾಡಿಯಲ್ಲಿ ಜನರನ್ನು ಕರೆದುಕೊಂಡು ಹೋಗಿ ಪ್ರಚಾರ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ನಾವು ಇಡೀ ಕ್ಷೇತ್ರವನ್ನು ಸುತ್ತು ಹಾಕಲಿಕ್ಕೆ ಯಾವತ್ತೂ ಕೂಡ ಸಾಧ್ಯ ಆಗದೇ ಇದ್ದಂಥ ಸಂದರ್ಭ ನಮಗೆ ಎದುರಾಯಿತು. ಹಾಗಿದ್ದರೂ ಕೂಡ ಆ ಒಂದು ಚುನಾವಣೆಗಳಲ್ಲಿ 2 ಸಲ ನಾನು ಆಯ್ಕೆಯಾಗಿ ಲೋಕಸಭೆಯನ್ನು ಪ್ರವೇಶಿಸಿದೆ, ಲೋಕಸಭಾ ಸದಸ್ಯನಾಗಿ ಕಾರ್ಯನಿರ್ವಹಿಸಿದೆ. ಜನತೆಗೆ ನಾನು ನೀಡಿರ್ತಕ್ಕಂಥ ಸೇವೆ ಅದಕ್ಕೆ ಕಾರಣ. ಯಾಕಂದರೆ ನಾನು ಆ ಸಮಯದಲ್ಲಿ ಈಗಿನ ಥರ ಕೋಟ್ಯಾಂತರ ರೂಪಾಯಿಗಳನ್ನು ಸುರಿಯುವಂಥ ಪರಿಸ್ಥಿತಿ ಇರಲಿಲ್ಲ. ಈಗ ನಮಗೆ ಟಿಕೆಟ್ ಬೇಕಂತ ಕೇಳಲಿಕ್ಕೆ ಹೋದರೆ ಎಷ್ಟು ಕೋಟಿ ನೀನು ಖರ್ಚು ಮಾಡ್ತೀಯ, ಪಾರ್ಟಿ ಫಂಡ್ ಎಷ್ಟು ಕೊಡ್ತೀಯ ಅನ್ನುವಂಥ ಕೇಳುವಂಥ ಪರಿಸ್ಥಿತಿ ಇದ್ದಾಗ ಆವಾಗ ನಮಗೆ ಚುನಾವಣೆಗೆ ಖರ್ಚು ಮಾಡಲಿಕ್ಕೆ ಹಣವೇ ಇದ್ದಿದ್ದಿಲ್ಲ. ಆ ಸಂದರ್ಭದಲ್ಲಿ ಯಾರೂ ಕೂಡ ಮುಂದೆ ಬರ್ತಿದ್ದಿಲ್ಲ. ಆಸ್ತಿ ಹೊಲ ಮನೆ ಮಾರಿಕೊಂಡು ಚುನಾವಣೆ ನಡೆಸುವಂಥ ಒಂದು ಪರಿಸ್ಥಿತಿ ಆಗಿನ ಸಂದರ್ಭದಲ್ಲಿ ಇತ್ತು. ಆವಾಗ ಆ ಪರಿಸ್ಥಿತಿ ಇತ್ತು, ಇವಾಗ ಈ ಪರಿಸ್ಥಿತಿ ಇದೆ. ಈಗ ಒಮ್ಮೆ ಒಬ್ಬ ಶಾಸಕನಾಗಿ ಆಯ್ಕೆಯಾದರೆ 10 ತಲೆಮಾರುಗಳಷ್ಟು ಆಸ್ತಿ ಸಂಪಾದನೆಯನ್ನು ಮಾಡಿ ಕುಳಿತು ತಿನ್ನುವಂಥ ಒಂದು ಪರಿಸ್ಥಿತಿ ಇದೆ. ಆದರೆ ಇವತ್ತಿಗೂ ಕೂಡ ನನಗೆ ಹಣದ ಅಭಾವವಿದೆ, ಹಾಗೂ ನಾನು ಕೂಡ ಈಗ ನನ್ನ ವೃತ್ತಿಯಲ್ಲಿ ಮುಂದುವರಿತಾ ಇದ್ದೇನೆ ಅನ್ನುವಂಥ 94-95 ವರ್ಷದ ವಯಸ್ಸಿನ ವಯೋಮಾನದ ಮಾಜಿ ಸಂಸತ್ ಸದಸ್ಯರಾಗಿರ್ತಕ್ಕಂಥ ಏಕೆ ಕೊಟ್ರ ಶೆಟ್ಟಿ ಅವರು ಹೇಳಿರ್ತಕ್ಕಂಥ ಈ ಮಾತು ನಿಜಕ್ಕೂ ಕೂಡ ಎಷ್ಟು ವಿಪರ್ಯಾಸದಿಂದ ಕೂಡಿದೆ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಾಗಿದ್ದಾಗ ಈಗಿನ ರಾಜಕಾರಣ ಎತ್ತ ನಡೆದಿದೆ, ಹಾಗೂ ಆಗಿನ ರಾಜಕಾರಣ ಹೇಗೆ ಇತ್ತು ಅನ್ನೋದನ್ನು ಕೂಡ ನೀವು ಊಹಿಸಿಕೊಳ್ಳಲಿಕ್ಕೂ ಕೂಡ ಸಾಧ್ಯ ಆಗದೇ ಇರತಕ್ಕಂಥ ಸನ್ನಿವೇಶವನ್ನು ಕನ್ನಡಿಗ ಚಾನಲ್ YT ಮೂಲಕ ಈ ಸಂದರ್ಭದಲ್ಲಿ ನಾನು ಇದನ್ನು ಪ್ರಸ್ತುತಪಡಿಸಲಿಕ್ಕೆ ನನಗೆ ಒಂದು ಥರ ಹೆಮ್ಮೆ ಅನ್ನಿಸ್ತೈತಿ. ಈಗಲೂ ಕೂಡ ನಮ್ಮ ಏಕೆ ಕೊಟ್ರ ಶೆಟ್ಟಿ ಅವರು ಮಾಜಿ ಸಂಸತ್ ಸದಸ್ಯರು ನಮ್ಮ ಜೊತೆಗೆ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ಒಂದು ವಿಚಾರವಾಗಿ ಅವರನ್ನು ಸಂದರ್ಶನವನ್ನು ತೆಗೆದುಕೊಂಡು ಕನ್ನಡಿಗ ಚಾನಲ್ YT ಮೂಲಕ ನಿಮ್ಮೆಲ್ಲರಿಗೂ ಕೂಡ ಅವರನ್ನು ನಾನು ಪರಿಚಯ ಮಾಡಿಸಲಿಕ್ಕೆ ಬಯಸಿದ್ದೇನೆ. ಆದ್ದರಿಂದ ನೀವೆಲ್ಲರೂ ಕೂಡ ಮುಂದಿನ ಸಂಚಿಕೆಗಳನ್ನು ನಿರೀಕ್ಷೆ ಮಾಡಿರಿ ಅನ್ನುವಂಥ ಒಂದು ಉದ್ದೇಶದಿಂದ ಈ ಸಂಚಿಕೆಯನ್ನು ಮಾಡಿದ್ದೇನೆ. ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯು ಸಾಕ್ಷಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ನೀವು ಹಂಚಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.